ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತುಂಬ ದಿನ ಆದಮೇಲೆ ಒಂದು ವ್ಲಾಗ್ನ ಚಿಕ್ಕದಾಗಿ ಒಂದು ಮಿನಿ ವ್ಲಾಗ್ ಥರ ವ್ಲಾಗ್ನ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಒಂದು ನಮ್ಮ ಪಾಪುದ ನಾಮಕರಣ ವಿಡಿಯೋ ಆಗಿರುತ್ತೆ. ನಮ್ಮ ಪಾಪುದ ನಾಮಕರಣ ವಿಡಿಯೋ ಆಗಿ ಆಲ್ಮೋಸ್ಟ್ 1 ವೀಕ್ ಆಗಿದೆ. ಅದನ್ನು ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಬಿಕಾಸ್ ತುಂಬ ಬ್ಯುಸಿ ಡೇಸ್ ಇತ್ತು. ನಾಮಕರಣದ ಮೇಲೆ ಪಾಪುಗೆ ಹುಷಾರೆಲ್ಲ ಇರಲಿಲ್ಲ. ಸೊ ಅದಕ್ಕಾಗಿ ಇವತ್ತು ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ನಿಮಗೋಸ್ಕರ ಶೇರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಾಯ್ಸ್ ಅವರೆಲ್ಲ ಕೊಡೋದಕ್ಕೆ ಪಾಪುಗೂ ಫಸ್ಟ್ ನಾಮಕರಣಕ್ಕೆ ಪೂಜೆ ಎಲ್ಲ ಮಾಡಿಸ್ಬೇಕಂತ ಪೂಜಾರಿಯನ್ನೆಲ್ಲ ಕರೆಸಿ ಗಣೇಶ ಪೂಜೆ ಮತ್ತು ಮಂಗಳಗೌರಿ ಪೂಜೆ ಮಾಡ್ತಾಯಿದ್ದೀವಿ. ಪೂಜಾರಿ ಎಲ್ಲ ಬಂದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ರೆಡಿ ಮಾಡಿಕೊಂಡು ದೇವ್ರ ದೀಪ ಹಚ್ಚಕ್ಕೆ ಹಿಡಿದ್ರು. ಪೂಜಾರಿಯವರು ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಕೂತ್ಕೊಂಡಿದ್ದೀವಿ. ಚಿಕ್ಕದು ಫೋಟೋ ಜಾಸ್ತಿ ವೀಡಿಯೋಸ್ನೆಲ್ಲ ಏನೂ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಿಕಾಸ್ ಎಲ್ಲರೂ ಬ್ಯುಸಿ ಇದ್ದರು. ಸೊ ಅದಕ್ಕಾಗಿ ಸ್ಮಾಲ್ ಕ್ಲಿಪ್ಪಿಂಗ್ಸ್ ನಾನು ಏನು ಶೂಟ್ ಮಾಡ್ಕೊಂಡಿದ್ದೀನೋ ಅದು ಒಂದು ಫೋಟೋಸ್ ತೊಗೊಂಡಿದ್ರು. ಅದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾವು ಅದು ತುಂಬ ಎಷ್ಟು ದಿನದಿಂದ ಆಸೆ ಇತ್ತು ಫಂಕ್ಷನ್ ಮಾಡಬೇಕು ಅಂದರೆ. ಫುಲ್ 9 ಮಂತು ಗಂಟ ವೆಯ್ಟ್ ಮಾಡಿಕೊಂಡು ಫಂಕ್ಷನ್ ಮಾಡಿದ್ದು ತುಂಬ ಖುಷಿ ಆಯಿತು. ಒಬ್ಬೊಬ್ಬರು ಹುಟ್ಟಿದ್ದು 9 ದಿನಕ್ಕೆ ಮತ್ತು 21 ಡೇಸ್ಗೆ ಆ ಥರ ಹೆಸರಿಡ್ತಾರೆ. ನಾವು 9 ಮಂತ್ಸ್ಗೆ ಇಡೋಣ ಅಂದ್ಬಿಟ್ಟು 9 ಮಂತ್ಸ್ಗೆ ಇಡ್ತಾಯಿದ್ದೀವಿ. ಎಲ್ಲರೂ ಕೇಳ್ತಾಯಿದ್ರು ಹೆಸರೇನು ಅಂತ. 9 ಮಂತ್ಸ್ ನೀನು ಕಂಪ್ಲೀಟ್ ಆಗೋ ಹತ್ರ ಬಂದುಬಿಟ್ಟಿದ್ದು. ಅದರ ಆಷಾಢ ಇತ್ತಲ್ಲ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಆಷಾಢ ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಮಾಡಬೇಕು ಅಂತ 9 ಮಂತ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ಮಾಡ್ತಾಯಿದ್ದೀವಿ. ಇದು ಆಗಸ್ಟ್ 11th ಮಾಡ್ತಿರೋದು. ಒಳ್ಳೆ ಮುಹೂರ್ತ ಅಂತ ಬೇರೆ ಕಡೆ ಎಲ್ಲ ತುಂಬ ಫಂಕ್ಷನ್ಸ್ ಇತ್ತು. ತುಂಬ ಒಳ್ಳೆಯ ದಿನ ಇವತ್ತೇ ನಾಮಕರಣ ಮಾಡೋಣ ಅಂದ್ಬಿಟ್ಟು 15 ಡೇಟು ಅರ್ಜೆಂಟಾಗಿ ಫಿಕ್ಸ್ ಮಾಡಿದ್ದು. ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ನಮ್ಮೂರಲ್ಲಿರೋ ಅವ್ರನ್ನೆಲ್ಲನೂ ಇನ್ವೈಟ್ ಮಾಡಿದ್ರಿ ನಮ್ಮ ಪಾಪುಗೆ ಹೆಸರಿಡೋದಕ್ಕೆ. ಅಂದರೆ ಪೂಜೆ ಎಲ್ಲ ಆಗಿಬಿಟ್ಟಿತ್ತು. ನಾನು ಸ್ಮಾಲ್ ವೀಡಿಯೋಸ್ ಕ್ಲಿಪ್ಸ್ ಎಲ್ಲ ಐತಲ್ಲ ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಪಾಪು ಹೆಸ್ರು ಬಗ್ಗೆ ರೂಢಿನಾಮ ಮತ್ತು ಮನೆ ದೇವ್ರದ್ದು ಕುಲದೇವ್ರದ್ದು ಅದನ್ನೆಲ್ಲ ಕೇಳ್ತಾರಲ್ಲ ಅದು ನಮ್ಮ ಹಸ್ಬೆಂಡ್ ಹತ್ರ ಬರ್ಸ್ತಾ ಇದ್ದಾರೆ. ಒಬ್ಬೊಬ್ಬರು ಪೂಜಾರಿಯವರು ಒಂದೊಂದು ಥರ ಶಾಸ್ತ್ರ ಮಾಡ್ತಾರೆ, ಬೇರೆ ಥರ. ಇಲ್ಲಿ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಬರ್ಸ್ತಾ ಇದ್ದಾರೆ. ನಾವು ಯಾಕೆ ಹೂವಿನಾರ ಹಾಕ್ಕೊಂಡಿಲ್ಲ ಅಂತ ನಿಮ್ಗೆ ಅನಿಸಿರ್ಬೋದು. ನಮ್ಮಮ್ಮ ಹೂವಿನಾರ ತಂದು ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹೂವಿನಾರ ಕೊಡೋದನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ನಾನು ಹೂವಿನಾರ ಲಾಸ್ಟ್ ಟೈಮ್ ಸೀಮಂತದಲ್ಲಿ ಚೆನ್ನಾಗಿ ತಂದಿರಲಿಲ್ಲ ಅಂದ್ಬಿಟ್ಟು ಈ ಸಲ ಚೆನ್ನಾಗಿ ತರಬೇಕು ಅಂತ ಹೂವಿನಾರನ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ. ಬಟ್ ಹೂವಿನಾರ ಹಾಕ್ಕೊಳ್ಳೋಕ್ಕೆ ಆಗಲಿಲ್ಲ ಪೂಜೆಗೆ. ಹೂವಿನಾರ ಒಂದು ಪೂಜೆಗೆ ಮಿಸ್ ಆಯಿತು ಅಷ್ಟೇ. ಅದು ಬಿಟ್ಟರೆ ನಾಮಕರಣ ಪ್ರತಿಯೊಂದನ್ನು ಎಲ್ಲನೂ ತುಂಬ ಚೆನ್ನಾಗಿ ನಡೀತು. ತುಂಬ ಖುಷಿಯಾಯಿತು. ಒಂದು ಮಗುಗೆ ಹೆಸರೇ ತುಂಬ ಮೇನ್ ಅಲ್ವಾ. ಅವ್ರ ಫ್ಯೂಚರ್ ಇರೋದೇ ಒಂದು ಹೆಸರಿಂದ. ಅವ್ರನ್ನ ಒಂದು ಗುರುತಿಸೋದು, ಅವ್ರನ್ನ ಕೂಗೋದ್ರಿಂದ ಹಿಡ್ದಿರ್ಬೋದು. ಅವರು ಜೀವನ ಫುಲ್ ನಿಂತಿರೋದೇ ಒಂದು ಹೆಸರಿಂದ. ಅದಕ್ಕೋಸ್ಕರ ನಾವು ಕ್ಲೀನಾಗಿ ನೋಡಿ ವಿಚಾರಿಸಿ ಶಾಸ್ತ್ರ ಎಲ್ಲ ಕೇಳಿಸಿ ಕ್ಲೀನಾಗಿ ಒಂದು ಹೆಸ್ರನ್ನ ಇಡಬೇಕು ಅಂತ ಫಿಕ್ಸ್ ಆದ್ವಿ. ಏನು ಹೆಸ್ರು ಇಟ್ಟಿರ್ಬೋದು ಅಂತ ಯಾವ್ದಾದ್ರು ಗೆಸಸ್ ಏನಾದರೂ ಇದೆಯಾ ನಿಮ್ಮದು, ಯಾವ ಲೆಟರಿಂದ ಬಂದಿರ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋದಲ್ಲೇ ರಿವೀಲ್ ಮಾಡ್ತೀನಿ. ಆದ್ರೂ ನಿಮಗೆ ಯಾವ ಲೆಟರಿಂದ ಬಂದಿರ್ಬೋದು ಅಂತ ನಿಮ್ಗೆ ಅನಿಸಿರುತ್ತೋ ಅದನ್ನು ನಿಮಗೆ ಏನಾದರೂ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಯಾವ್ದಾದ್ರು ಬೇರೆ ಹೆಸ್ರು ಇಡ್ಬೋದು ಅಂತ ಏನಾರ ಇದ್ದರೆ ಸಜೆಸ್ಟ್ ಅಂದರೆ ಇಡೋಕ್ಕಾಗಲ್ಲ. ಈಗ ನಿಮ್ಮ ಮನಸ್ಸಲ್ಲಿ ಯಾವ್ದಾರು ಇದ್ದರೆ ಹೇಳಿ. ನಾನು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಲೆಟರ್ ಹೇಳಿದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಕಂಡು ಹಿಡಿದ್ಬಿಡ್ತಾರೆ. ಅದಕ್ಕೆ ನಾನು ಇಷ್ಟು ಸಸ್ಪೆನ್ಸಾಗಿ ಇಟ್ಟಿದ್ದೆ ಅಂದರೆ ಲೆಟರ್ ಕೂಡ ಯಾರಿಗೂ ಇದೆಲ್ಲ ಕನ್ಫ್ಯೂಸ್ ಮಾಡಿಬಿಡ್ತಾಯಿದ್ದೆ. ಬೇರೆ ಲೆಟರ್ಸ್ ಇಟ್ಬಿಡ್ತಾಯಿದ್ದೆ, ಕಂಡು ಹಿಡಿದ್ಬಿಡ್ತಾರೆ ಅಂತ. ಡಿಫ್ರೆಂಟಾಗಿ ಏನು ಇಡೋಕ್ಕೆ ಹೋಗಲಿಲ್ಲ. ಎಲ್ಲರಿಗೂ ಗೊತ್ತಿರೋ ಹೆಸರೇ, ಹಳೆ ಹೆಸರೇ ಇಟ್ಟಿದ್ದೀವಿ ಚೆನ್ನಾಗಿರಲಿ ಅಂತ ಅಷ್ಟೇ. ತುಂಬ ಖುಷಿ ಆಯಿತು. ಪಾಪುದು ಫೇಸ್ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡು ಬಟ್ ಆಗಲಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲೇ ಪಾಪು ಫೇಸ್ ತೋರಿಸೋಣ ಅಂದ್ಬಿಟ್ಟು ಪಾಪು ಫೇಸ್ ಸಮೇತ ಹಾಕ್ತೀನಿ. ನೋಡಿ ಪಾಪು ಫೇಸ್ ನೋಡ್ಬೋದು ಈ ವಿಡಿಯೋದಲ್ಲಿ. ಇದರಲ್ಲೆಲ್ಲ ಪಾಪು ಫೇಸ್ನ ಎಡಿಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಇಟ್ಸ್ ಓಕೆ. ನೋಡಿ ಎಲ್ಲರೂ ಹೆಂಗಿರುತ್ತೆ ನಿಮ್ಮ ಅನಿಸಿಕೆ ನಮ್ಮ ಪಾಪ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸಾರಿ, ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ ತುಂಬ ರೀಸನ್ಸ್ ಇದೆ.
ಸ್ಟಾರ್ಟಿಂಗಲ್ಲಿ ವ್ಯೂಸ್ ತುಂಬ ಚೆನ್ನಾಗಿ ಹೋಯಿತು, ಬಟ್ ಸಬ್ಸ್ಕ್ರೈಬರ್ಸ್ ಆದರೂ ಆಗಿಲ್ಲ ಅಂತ ಏನೂ ಇಲ್ಲ. ಬರ್ತಾ ಬರ್ತಾ ವ್ಯೂಸ್ ಆಗ್ತಾ ಇರಲಿಲ್ಲ. ವ್ಯೂಸ್ ಆದರೂ ಕೂಡ ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ತುಂಬ ಬೇಜಾರಾಯಿತು. ಅದಕ್ಕೆ ನಾನೇ ಬೇಡ ವಿಡಿಯೋ ಸ್ಟಾಪ್ ಮಾಡಿಬಿಡೋಣ ಅಂತ ಮಾಡಿದೆ. ಸ್ವಲ್ಪ ದಿನ ಬೇಡ ಅಂತ ಸುಮ್ಮನೆ ಬಿಟ್ಟಿದ್ದೆ. ಪರವಾಗಿಲ್ಲ, ಇದೆಲ್ಲ ಒಂದು ಮೆಮೊರೀಸ್ ಇರುತ್ತೆ ನಮಗೆ. ವ್ಯೂಸ್ ಆಗಬೇಕು, ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತೆಲ್ಲ ಮಾಡಬಾರ್ದು, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ವಾಯ್ಸಲ್ಲಿ ಕ್ಲ್ಯಾರಿಟಿ ಇಲ್ಲದೆ ಇರ್ಬೋದು, ಅಥವಾ ಜಾಸ್ತಿ ಸೌಂಡ್ ಕೇಳಿಸ್ತಾ ಇರ್ಬೋದು, ಬಿಕಾಸ್ ನಾನೇನು ಮೈಕೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ವಾಯ್ಸ್ ಓವರ್ ಮಾಮೂಲಿ ಫೋನಲ್ಲೇ ಕೊಡ್ತಾಯಿದ್ದೀನಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಎಲ್ಲರೂ ನಮ್ಮ ಪಾಪುಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿರಲಿ ನಮ್ಮ ಪಾಪು ಅಂತ. ನಾಮಕರಣ ಆದಮೇಲೆ ಪಾಪುಗೆ ಜ್ವರ ಕೂಡ ಬಂದುಬಿಡ್ತು. ಪಾಪ ದೃಷ್ಟಿ ಆಯಿತು ಏನೋ ಗೊತ್ತಿಲ್ಲ. ತುಂಬ ಅವತ್ತು ಅಳಿಸ್ಬಿಟ್ಟಿದ್ದೀರಿ ಪಾಪುನ. ಅವರು ಇವರೆಲ್ಲ ಬೇರೆಯವರೆಲ್ಲ ಬರ್ತಾರಲ್ಲ ಪಾಪ, ಅವರೆಲ್ಲ ನೋಡಬೇಕು ಅಂತ ಆಸೆ ಇರುತ್ತೆ. ಯಾವಾಗಲೂ ಫಂಕ್ಷನ್ ಮಾಡ್ತೀರಾ ಇಲ್ಲ, ಬಟ್ ಅವಳಿಗೆ ಹಿಂಸೆ ಆಗಿಬಿಟ್ಟಿದೆ ಜಾಸ್ತಿ. ನೋಡ್ತಾ ಇರ್ಬೋದು. ನಾವು ನಮ್ಮ ಪಾಪುಗೆ ಜಾನ್ವಿ ಅಹನ್ಯ ಅಂತ ಹೆಸರೆಲ್ಲ ಇಟ್ಟಾದಮೇಲೆ ಶಾಸ್ತ್ರ ಮಾಡ್ತಾಯಿದ್ದೀವಿ. ನಾವು ಪಾಪು ಹುಟ್ಟಿ 9 ಮಂತ್ಸಲ್ಲೂ ಕೂಡ ಮಾಡಿದ್ವಿ, ಮತ್ತು ಈಗಲೂ ಕೂಡ ಒಂದ್ಸಲ ಮಾಡ್ತಾಯಿದ್ದೀರಿ. ಈಗ ನಾನು ನನ್ನ ಹಸ್ಬೆಂಡು ಈಗ ನೋಡಿ ಹೂವಿನ ಹಾಕ್ಕೊಂಡಿದ್ವಿ. ನಮ್ಮ ಪಾಪು ಫೋಟೋನ ರಿವೀಲ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ನಾನು ಬೇರೆ ಥರ ಎಲ್ಲ ಏನು ಕಾಸೆಲ್ಲ ಕೊಟ್ಟು ಖರ್ಚು ಮಾಡಿಸಿ ಅದಕ್ಕೆ ಸುಮ್ಮನೆ ಥರ್ಮಾಕೋಲ್ ಮಾಡಿಕೊಡ್ತಾರೆ. ಅದರೊಳಗಡೆ ಕಲರ್ ಬಲೂನ್ಸ್ನೆಲ್ಲ ತುಂಬಿಡು ಥರ್ಮಾಕೋಲ್ದು, ಅದಕ್ಕೆ ಯಾಕೆ ಕಾಸು ವೇಸ್ಟ್ ಮಾಡೋದು ಅಂತ ಮಾಡಿಸಿಲ್ಲ. ಆದರೂ ಕೇಳಿದೆ, 2000 3000 ಹೇಳಿದ್ರು. ನಾನೇ ಮನೇಲಿ ಟ್ರೈ ಮಾಡೋಣ ಅಂತ ಚಿಕ್ಕದಾಗಿ ಸ್ಯಾರಿ ಬಾಕ್ಸಲ್ಲಿ ಬರುತ್ತಲ್ಲ ಆ ಥರ. ಇವತ್ತು ಫಂಕ್ಷನ್ ಅಂದರೆ ಆವತ್ತೇ ಅದಕ್ಕೆ ಏನು ಮಾಡೋಣ ಅಂದ್ಬಿಟ್ಟು ಮಾಡೋಕ್ಕೋದೆ, ಅದಾಗಿಲ್ಲ. ಸುಮ್ಮನೆ ನೋಡಿ ಈ ಥರ ಹೂವು ಹಾರ ಇಟ್ಬಿಟ್ಟು ಬಬಲ್ಸ್ ತರಿಸಿ ಈ ಥರ ಮಾಡಿದೆ. ಇಷ್ಟ ಆಗಿತ್ತು. ಸಿಂಪಲ್ಲಾಗಿ ಈ ಥರ ಮಾಡಿದ್ರಿ. ನಮ್ಮ ಪಾಪು ನೇಮ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ನೋಡ್ತಾ ಇದ್ದೀರಾ ವೀಡಿಯೋಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.